ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನೋಡಿ, ನಾನು ಒಂದು ಒಳ್ಳೆಯ ಹೇರ್ ಆಯಿಲನ್ನು ಮಾಡ್ತಾಯಿದ್ದೆ. ಅದ್ರ ಬಗ್ಗೆ ನಾನು ನಿಮಗೆ ಒಂದು ವಿಡಿಯೋ ಹಾಕಿದ್ದೀನಿ. ಆದರೂ ಕೂಡ ಅದರಲ್ಲಿ ವ್ಯೂಸು ಜಾಸ್ತಿ ಬಂದಿಲ್ಲ. ಯಾಕೆ ಅಂತ ಗೊತ್ತಾಗಲಿಲ್ಲ. ನಾನು ವ್ಯೂಸ್ಗೋಸ್ಕರನೇ ಈ ಎಣ್ಣೆಯನ್ನು ಮಾಡಿ ವಿಡಿಯೋ ಹಾಕಿದ್ದೀನಿ ಅಂತ ನೀವು ಅಂದ್ಕೊಂಡಿದ್ದೀರಾ. ಆದರೆ ನಿಜ ಅದು ಅಲ್ಲ. ಇದು ಒಳ್ಳೆ ಒಂದು ಹೇರ್ ಆಯಿಲು. ಹೀಗಾಗಿ ನಾನು 4 ಜನಕ್ಕೆ ಉಪಯೋಗ ಆಗಲಿ, ಕೂದಲಿನ ಸಮಸ್ಯೆ ಎಲ್ಲರಿಗೂ ಇರುತ್ತೆ ಅಂತ ಮಾಡಿ ಹಾಕಿದ್ದೆ. ಆದರೆ ಅದರಲ್ಲಿ ವ್ಯೂಸ್ ಜಾಸ್ತಿ ಬಂದೇ ಇಲ್ಲ. ದಯವಿಟ್ಟು ಆ ವಿಡಿಯೋವನ್ನು ನೋಡಿ. ನಿಮಗೆ ತುಂಬ ಉಪಯೋಗವಾಗಿದೆ. ಈ ಹೇರ್ ಆಯಿಲು ತುಂಬ ಒಳ್ಳೆ ಹೇರ್ ಆಯಿಲ್ ಇದು ನಾನು ಕೂಡ ಯೂಸ್ ಮಾಡ್ತೀನಿ. ಹಾಗೆ ನಮ್ಮ ಮನೇಲೂ ಎಲ್ಲರೂ ಯೂಸ್ ಮಾಡ್ತಾರೆ. ಹೀಗಾಗಿ ನಾನು ನಿಮಗೂ ಎಲ್ಲರಿಗೂ ಉಪಯೋಗ ಆಗಲಿ ಅಂತ ಈ ಹೇರ್ ಆಯಿಲನ್ನು ಮಾಡಿ ಹಾಕಿದ್ದೆ ವಿಡಿಯೋ. ಆದರೆ ಚೆನ್ನಾಗಿ ರೆಸ್ಪಾನ್ಸ್ ಯಾರ್ದು ಬಂದಿಲ್ಲ. ಇರಲಿ, ಈ ವ್ಲಾಗ್ ಮುಖಾಂತರ ಆದರೂ ನಿಮಗೆ ತಲುಪಲಿ ಅಂತ ಹೇಳಿ ನಾನು ಹಾಕ್ತಾಯಿದ್ದೀನಿ. ಈಗ ನೋಡಿ, ಇದರಲ್ಲಿ ನಾನು ಈಗ ಆ ವಿಡಿಯೋ ನೋಡಿದರೆ ನಿಮಗೆ ಹೇಗೆ ತಯಾರಿಸೋದು ಅಂತ ಎಲ್ಲ ಅರ್ಥ ಆಗುತ್ತೆ. ದಯವಿಟ್ಟು ಆ ವಿಡಿಯೋನ, ಹೇರ್ ಆಯಿಲ್ ವಿಡಿಯೋನ ನೋಡಿ ಹೇಗೆ ತಯಾರಿಸೋದು ಅಂತ ನಿಮಗೆ ಅರ್ಥ ಆಗುತ್ತೆ. ನೋಡಿ, ನಾನು ಈ ಕಡೆ ಒಲೆಯಲ್ಲೂ ಅದು ಎಣ್ಣೆನ ಮಾಡೋದಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಅದ್ರ ಬಗ್ಗೆ ಇವತ್ತು ನಾನು ಹೇಳಿದೆ ಈ ವ್ಲಾಗಲ್ಲಿ. ಈಗ ನೋಡಿ, ನಾನು ರಾಜಗಿರಿ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ. ಈ ಕಡೆ ಈ ಹೇರ್ ಆಯಿಲನ್ನು ಮಾಡೋದಕ್ಕೆ ಇಟ್ಟಿದ್ದೀನಿ. ಇದು ಸಪ್ರೇಟಾಗಿ ವಿಡಿಯೋ ಮಾಡಿದರೆ ಎಲ್ಲರೂ ನೋಡ್ಬೋದು ಅಂತ, 4 ಜನಕ್ಕೆ ಉಪಯೋಗ ಆಗ್ಬೋದು ಅಂತ ಈ ವಿಡಿಯೋ ಮಾಡಿ ಹಾಕಿದ್ದೆ. ಆದರೆ ಜಾಸ್ತಿ ಜನ ಯಾರೂ ನೋಡಿಲ್ಲ. ಈಗಲಾದರೂ ಈ ವ್ಲಾಗ್ ಮುಖಾಂತರ ಆದರೂ ನೋಡಲಿ ಅಂತ ಇನ್ನೊಮ್ಮೆ ನಿಮಗೆ ಅದರ ಬಗ್ಗೆ ನಾನು ಮಾತಾಡಿದೆ. ನೀವು ಯಾರೂ ತಪ್ಪು ತಿಳ್ಕೊಬೇಡಿ. ದಯವಿಟ್ಟು ನಿಮ್ಗೆ ಉಪಯೋಗ ಆಗಲಿ ಅಂತಲೇ ಇನ್ನೊಂದು ಸಲ ನಾನು ಹೇಳಿದ್ದು. ಈಗ ನೋಡಿ, ನಾನು ರಾಜಗಿರಿ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ. ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಹೊಸಬರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಚೆನ್ನಾಗಿ ಅನಿಸಿದ್ದಲ್ಲಿ ಒಂದು ಲೈಕನ್ನು ಕೊಡಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನಿಮಗೆ ಒಳ್ಳೆಯ ವಿಡಿಯೋ ಹಾಕೋದಕ್ಕೆ ನಾನು ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ. ನಾವು ಅಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಹಾಕ್ತಾ ಇರ್ತೀವಿ. ಆದರೆ ನಿಮಗೂ ಅದರಿಂದ ಉಪಯೋಗ ಏನಾದರೂ ಆಗಲಿ ಅಂತ ನಾವು ಒಳ್ಳೊಳ್ಳೆ ವಿಡಿಯೋ ಹಾಕಬೇಕಂತಾನೆ ಎಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ. ಆದರೆ ಕೆಲವೊಂದು ವಿಡಿಯೋ ಯಾರೂ ನೋಡೋದೇ ಇಲ್ಲ. ನಾವು ಎಷ್ಟೇ ಕಷ್ಟಪಟ್ಟು ಮಾಡಿ ಹಾಕಿದರೂ ಕೂಡ ಯಾರೂ ನೋಡಲ್ಲ. ಇನ್ನು ಮುಂದೆ ಆದರೂ ಹಾಗೆ ಮಾಡಬೇಡಿ. ದಯವಿಟ್ಟು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಈ ಹೇರ್ ಆಯಿಲು ತುಂಬ ಒಳ್ಳೆ ಹೇರ್ ಆಯಿಲು. ಕೂದಲಿಂದ ಏನೇ ಸಮಸ್ಯೆ ಇದ್ದರೂ ಈ ಹೇರ್ ಆಯಿಲಿಂದ 100ಕ್ಕೆ 100% ಕಡಿಮೆ ಆಗುತ್ತೆ. ಒಂದು 3 ತಿಂಗಳ ಉಪಯೋಗಿಸಿ ನೋಡಿ. ಒಂದ್ಸಲ ನೀವು ಮಾಡಿಟ್ಕೊಂಡ್ರೆ ಸಾಕು. ಹೇರ್ ಆಯಿಲು ತುಂಬ ದಿನ ಬರುತ್ತೆ. ತುಂಬ ಚೆನ್ನಾಗಿದೆ ಈ ಹೇರ್ ಆಯಿಲು. ಕರಿಬೇವು ಮತ್ತು ಅಲೋವೆರಾದಿಂದ ಮಾಡೋದು ತುಂಬಾ ಚೆನ್ನಾಗಿದೆ. 100% ನಿಮಗೆ ರಿಸಲ್ಟ್ ಸಿಗುತ್ತೆ. ಕೂದಲು ಉದುರೋದು ಕಡಿಮೆ ಆಗುತ್ತೆ ಮತ್ತು ಕೂದಲು ಬೆಳ್ಳಗಾಗೋದು ಕಡಿಮೆ ಆಗುತ್ತೆ. ಆಮೇಲೆ ಕೂದಲು ಉದುರದೇ ಇರೋ ಥರ ರಕ್ಷಣೆ ಮಾಡುತ್ತೆ ಮತ್ತು ಕೂದಲು ಉದುರಿರುವ ಜಾಗದಲ್ಲಿ ಮತ್ತೆ ಕೂದಲು ಬೆಳೆಯುತ್ತೆ ಅಲೋವೆರಾದಿಂದ. ಹೀಗಾಗಿ ಈ ಎಣ್ಣೆನ ನಿಮಗೆ ಮಾಡಿ ನಾನು ತೋರಿಸಿದ್ದೀನಿ. ದಯವಿಟ್ಟು ಉಪಯೋಗಿಸಿ ನೋಡಿ. ಮತ್ತು ಆರೋಗ್ಯಕ್ಕೂ ಈ ಅಲೋವೆರಾ ತುಂಬಾ ಒಳ್ಳೆಯದು. ಬೇರೆ ಬೇರೆ ಔಷಧಿ ಗುಣಗಳಿಗೆ ಇದು ಉಪಯೋಗವಾಗಿದೆ. ಇದನ್ನು ತುಂಬ ರೋಗಕ್ಕೆ ಉಪಯೋಗವಾಗಿದೆ. ಇದರ ಉಪಯೋಗ ಬೇಕಂದರೆ ನೀವು ಮತ್ತೆ ವಿಡಿಯೋ ಹಾಕಿ ಅಂತ ಕಮೆಂಟ್ ಮಾಡಿ. ನಾನು ಮತ್ತೆ ಬೇರೆ ಬೇರೆ ಔಷಧಿಯ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ನೋಡಿ, ಇದು ಹೇರ್ ಆಯಿಲು ಈ ಥರ ಕುದಿಸ್ಬೇಕಾಗತ್ತೆ.
ಕುದಿಸ್ಬಿಟ್ಟು ಅರ್ಧ ಆದಮೇಲೆ ಆಮೇಲೆ ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ಎಲ್ಲ ನೀರಿನ ಅಂಶ ಪೂರ್ತಿ ಹೋಗುವವರೆಗೂ ನಾವು ಕುದಿಸಿ ಆಮೇಲೆ ಸೋಸಿಬಿಟ್ಟು ಒಂದು ಒಳ್ಳೆ ಬಾಟಲಲ್ಲಿ ಹಾಕಿಡಬೇಕು. ಏನೂ ಆಗಲ್ಲ, ಇದು ಹೇರ್ ಆಯಿಲು. ಇದ್ರ ಬಗ್ಗೆ ಡಿಟೇಲಾಗಿ ನೀವು ತಿಳ್ಕೊಬೇಕಂದ್ರೆ ಆ ವಿಡಿಯೋನ ನೋಡಿ ತಿಳಿದುಕೊಂಡು ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮ್ಗೆ ಏನೇ ಸಮಸ್ಯೆ, ಕೂದಲಿನ ಸಮಸ್ಯೆ ಇದ್ದರೂ ಕೂಡ ಹೋಗುತ್ತೆ. ದಯವಿಟ್ಟು ಒಮ್ಮೆ ಮಾಡಿ ನೋಡಿ. ಈಗ ನೋಡಿ ರಾಜಗಿರಿ ಸೊಪ್ಪಿನ ಪಲ್ಯ ಒಗ್ಗರಣೆ ಹಾಕಿದ್ದೀನಿ, ಬೇಯ್ತಾ ಇದೆ ನೋಡಿ. ಬೇಯಿಸಿಬಿಟ್ಟು ಇನ್ನು ಸ್ವಲ್ಪ ಅನ್ನಕ್ಕೆ ಇಡಬೇಕು. ಅನ್ನ ಮಾಡಿಕೊಂಡು ಆಮೇಲೆ ಮಾಡಿದರೆ ಕೆಲಸ ಆಯಿತು. ಸಾರಿದೆ, ಸಾರು ಮಾಡಿದ್ದಿದೆ. ಬೆಳಿಗ್ಗೆ ಸಾರೆಲ್ಲ ಮಾಡಿಬಿಟ್ಟು ಹೋಗಿದ್ದಾಳೆ ಮಗಳು. ಈಗ ನೋಡಿ ಈ ಪಲ್ಯ ಇಷ್ಟು ಮಾಡಿ ಮುಗಿಸ್ತೀನಿ. ಆಮೇಲೆ ಅದು ಹೇರ್ ಆಯಿಲ್ ಅಷ್ಟು ಎಲ್ಲ ಸೋಸಿಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಎಲ್ಲ ಆರಿದ ಮೇಲೆ ಸೋಸಿಬಿಟ್ಟು ಹಾಕಬೇಕು ಬಾಟಲಲ್ಲಿ. ನನಗೆ ಆ ಎಣ್ಣೆ ಉಪಯೋಗಿಸಿದ ಮೇಲೇ ನನ್ನ ಕೂದಲು ಉದುರೋದೆಲ್ಲನೂ ಕಡಿಮೆ ಆಗಿದೆ. ಮೊದಲೆಲ್ಲ ತುಂಬಾ ಕೂದಲು ಉದುರ್ತಿತ್ತು, ತುಂಬ ತೆಳ್ಳಗಾಗಿಬಿಟ್ಟಿತ್ತು ಕೂದಲೆಲ್ಲ, ಸಿಕ್ಕಾಪಟ್ಟೆ ತೆಳ್ಳಗಾಗಿಬಿಟ್ಟಿತ್ತು. ಆಮೇಲೆ ಆ ಹೇರ್ ಡ್ರೈ ಯೂಸ್ ಮಾಡಿದ ಮೇಲೇ ಎಲ್ಲ ಒಳ್ಳೆಯದಾಗಿದ್ದು. ಅದಕ್ಕೆ ನಾನು 4 ಜನಕ್ಕೆ ಉಪಯೋಗ ಆಗಲಿ ಅಂತಾನೆ ನಾನು ಈ ವಿಡಿಯೋ ಮಾಡಿ ಹಾಕಿದ್ದೆ ಅಷ್ಟೇ. ಬರೀ ವ್ಯೂಸ್ಗೋಸ್ಕರ ನಾನು ಆ ವಿಡಿಯೋ ಹಾಕಿಲ್ಲ. ಇದರಿಂದ 4 ಜನ ಉಪಯೋಗ ಆದರೆ ಅದರ ಲಾಭ ಸಿಗತ್ತೆ ಅಂತ ಹೇಳಿ ನಾನು ಹಾಕಿದ್ದೆ. ಇನ್ಮೇಲೆ ಈ ವಿಡಿಯೋದಿಂದ ಮುಖಾಂತರ ಆದರೂ ಆ ವಿಡಿಯೋ ನೋಡಲಿ ಅಂತ ಹೇಳಿ ಇನ್ನೊಮ್ಮೆ ಅದರ ಬಗ್ಗೆ ನಾನು ಹೇಳಿದ್ದೀನಿ ಅಷ್ಟೇ. ಈಗ ನೋಡಿ ಪಲ್ಯ ಎಲ್ಲ ಆಯಿತು, ಒಗ್ಗರಣೆ ಹಾಕಿ ಎಲ್ಲ ಬೇಯ್ತಾ ಇದೆ. ಈಗ ಪಲ್ಯ ಈಗ ಸ್ವಲ್ಪ ಅನ್ನಕ್ಕೆ ಇಡ್ತಾ ಇದ್ದೀನಿ ನೋಡಿ. ಬೆಳಗ್ಗೆ ಚಪಾತಿ ಇದೆ, ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯನೂ ಇದೆ, ಸ್ವಲ್ಪ ಸಾರು ಕೂಡ ಇದೆ. ಅದಕ್ಕೆ ಸಾರು ಬೆಳಗ್ಗೆನೇ ಮಾಡಿದ್ದು. ಈಗ ಅನ್ನಕ್ಕಷ್ಟು ಇಟ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ನಾವು ಎಷ್ಟೊಂದು ಕಷ್ಟಪಟ್ಟು ವಿಡಿಯೋನ ಹಾಕಿರ್ತೀವಿ, ಆದರೆ ನೀವು ಯಾರೂ ಕೂಡ ಸಪೋರ್ಟ್ ಮಾಡೋದಿಲ್ಲ, ಆದರೆ ವಿಡಿಯೋನೂ ಕೂಡ ನೋಡೋದಿಲ್ಲ. ಇದರಿಂದ ವಿಡಿಯೋ ನೋಡಿದರೆ ನಿಮಗೂ ಕೂಡ ಒಂದಲ್ಲ ಒಂದು ರೀತಿಯಿಂದ ಲಾಭ ಇರುತ್ತೆ. ಅದರಿಂದ ಏನಾದರೂ ತಿಳ್ಕೊಬೋದು, ನೀವು ಕೂಡ ಏನಾದರೂ ಅದರಿಂದ ಉಪಯೋಗ ತಗೋಬೋದು ಅಂತ ನಾವು ಮಾಡಿ ಹಾಕಿರ್ತೀವಿ. ಬರೀ ವ್ಯೂಸ್ ಅಷ್ಟೇ ಅಲ್ಲ, ನಮಗೆ ಅದರಿಂದ ಇನ್ನೊಬ್ರಿಗೆ ಉಪಯೋಗನೂ ಆಗಬೇಕು. ಆ ಥರ ವಿಡಿಯೋ ಹಾಕ್ತಾ ಇರ್ತೀನಿ ನಾನು ಯಾವಾಗಲೂ. ಇದರಿಂದ ನಮಗಷ್ಟೇ ಉಪಯೋಗ ಆಗಬಾರ್ದು, ಇನ್ನೊಬ್ರಿಗೂ ಕೂಡ ಉಪಯೋಗ ಆಗಬೇಕು ಇದರಿಂದ. ಅಂದರೆ ನಾವು ಒಂದು ವಿಡಿಯೋ ಮಾಡಿ ಹಾಕಿದ್ದಕ್ಕೂ ಸಾರ್ಥಕ ಆಗುತ್ತೆ. ಇಲ್ಲ ನಮ್ಮ ಲಾಭ ಅಷ್ಟೇ ನಾವು ಯಾವಾಗಲೂ ನೋಡ್ಕೋಬಾರ್ದು, ಬೇರೆಯವರಿಗೂ ಇದರಿಂದ ಅನುಕೂಲ ಆಗಬೇಕು ಅಷ್ಟೇ ನಮ್ಮ ಉದ್ದೇಶ, ಮತ್ತೇನೂ ಇಲ್ಲ. ಈಗ ನೋಡಿ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ, ಬರ್ಶಂಕಟ್ಟೆ ಎಲ್ಲ. ಇದು ಸ್ವಲ್ಪ ಪಾತ್ರೆ ಇದೆ, ಅದೆಲ್ಲ ತೊಳಿತಾ ಇದ್ದೀನಿ ನೋಡಿ. ಎಲ್ಲ ನೀಟಾಗಿ ಇಟ್ಕೊಂಡ್ರೆ ನಮಗೆ ಒಳ್ಳೆಯದು. ಈ ಥರ ಮನೆಯಲ್ಲಿಯೇ ನಾವು ಆಯುರ್ವೇದ ಔಷಧಿಗಳನ್ನು ತಯಾರಿಸಿ ಉಪಯೋಗಿಸಿದರೆ, ಯಾವ ಕೆಮಿಕಲ್ಸ್ ಇಲ್ಲದೆ ನಾವು ಮನೆಯಲ್ಲಿಯೇ ಉಪಯೋಗಿಸೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಎಲ್ಲ ರೀತಿಯ ಔಷಧಗಳನ್ನು ನಾವು ಮನೆಯಲ್ಲಿಯೇ ತಯಾರಿಸಬಹುದು. ಹೊರಗಿಂದ ಕೆಮಿಕಲ್ಸ್ ಎಲ್ಲ ತಂದು ನಾವು ಹಚ್ಕೊಂಡಿದ್ರೆ ಅದರಿಂದ ನಮಗೆ ನಷ್ಟನೇ ಜಾಸ್ತಿ, ಲಾಭಕ್ಕಿಂತ ನಷ್ಟನೇ ಜಾಸ್ತಿ. ಆಮೇಲೆ ಅದಕ್ಕೆಲ್ಲ ಸಿಕ್ಕಾಪಟ್ಟೆ ರೇಟ್ ಇರುತ್ತೆ. ಆ ರೇಟ್ ಎಲ್ಲ ಕೊಟ್ಟು ತರ್ತೀವಿ, ಏನೋ ನಮಗೆ ಒಳ್ಳೆಯದಾಗಲಿ ಅಂತ ನಾವು ತಂದಿರ್ತೀವಿ, ಆದರೆ ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟು ತರಬೇಕು. ಒಂದು ರೀತಿಯಿಂದ ಹೇಳಬೇಕಂದ್ರೆ ಈ ಕಡೆ ಹಣನೂ ಹೋಯಿತು, ಗುಣನೂ ಹೋಯಿತು ಅಂತ ಹೇಳ್ತಾರಲ್ಲ, ಆ ರೀತಿ ಆಗುತ್ತೆ. ಅದರ ಬದಲು ನೀವು ಮನೆಯಲ್ಲಿಯೇ ತಯಾರಿಸಿ ಉಪಯೋಗಿಸಿ. ಏನೇ ಆಗಲಿ ಮನೆಯಲ್ಲೇ ತಯಾರಿಸ್ಕೊಂಡು ಕೆಮಿಕಲ್ ಇಲ್ಲದೆ ಔಷಧಿಗಳನ್ನು ತಯಾರಿಸಿ ಉಪಯೋಗಿಸಿದರೆ ತುಂಬಾ ಒಳ್ಳೆಯದು. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆದರೆ ರಿಸಲ್ಟ್ ಪಕ್ಕಾ ಇರುತ್ತೆ. ಈ ಆಯುರ್ವೇದಿಕ್ ಔಷಧಿಯಿಂದ, ಮನೆಯಲ್ಲೇ ತಯಾರಿಸೋ ಔಷಧಿಯಿಂದ ಪಕ್ಕಾ ರಿಸಲ್ಟ್ ಸಿಗತ್ತೆ. ಆದರೆ ಸ್ವಲ್ಪ ತಾಳ್ಮೆ ಇರಬೇಕು ಅಷ್ಟೇ, ಪಟ್ಟಂತ ಕೆಲಸ ಆಗಲ್ಲ.
ನೀವು ಹಚ್ಕೋತಾ ಅದರ ರಿಸಲ್ಟ್ ಬಂದೇ ಬರುತ್ತೆ. ಈಗ ನೋಡಿ, ಇದು ಎಣ್ಣೆ ರೆಡಿ ಆಯಿತು. ಈಗ ಎಷ್ಟು ಎಣ್ಣೆ ಇತ್ತು ನೋಡಿ, ಅದು ನೀರಿನ ಅಂಶ ಎಲ್ಲ ಸೇರಿ ಅಲ್ವೇರಾ ಜೆಲ್ಲೆಲ್ಲ ಸೇರಿ ಈಗ ಇಷ್ಟ ಆಗಿದೆ ನೋಡಿ. ನಾವೊಂದು 1/4 kg ಹಾಕಿದ್ದೆ ಎಣ್ಣೆ ನೋಡಿ, ಅಷ್ಟೇ ಇದೆ. ಈಗ ಎಣ್ಣೆ ಅಷ್ಟೇ ಇದೆ, ಎಲ್ಲ ಅದರ ರಸ ಎಲ್ಲ ಬಿಟ್ಕೊಂಡಿದೆ ನೋಡಿ. ಈ ರೀತಿ ಲಾಸ್ಟಿಗೆ ಈ ರೀತಿ ಆಗುತ್ತೆ. ಇದನ್ನು ಚೆನ್ನಾಗಿ ಸೋಸಿಬಿಟ್ಟು ಒಂದು ಒಳ್ಳೆ ಕ್ಲೀನಾಗಿರೋ ಬಾಟಲಲ್ಲಿ ಹಾಕಿಟ್ಕೊಂಬಿಡಿ. ನೀವು ಎಷ್ಟೇ ದಿನ ಬೇಕಾದರೂ ಇದನ್ನು ಯೂಸ್ ಮಾಡೋದು. ಮನೆ ಮಂದಿಯೆಲ್ಲ ಯೂಸ್ ಮಾಡಿದ್ರಂತೂ ತುಂಬಾ ಒಳ್ಳೆಯದು. ದೊಡ್ಡವರಿಂದ ಚಿಕ್ಕ ಮಕ್ಕಳಿಗೂ ಇದನ್ನು ಹಚ್ಬೋದು. ಇದರಿಂದ ಒಳ್ಳೆ ರಿಸಲ್ಟನ್ನೇ ಬರುತ್ತೆ. ಯಾವುದೇ ಸಮಸ್ಯೆ ಇಲ್ಲ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಯಾವುದೂ ಇಲ್ಲ. ಎಲ್ಲರೂ ನೀವು ಯೂಸ್ ಮಾಡ್ಬೋದು ಈ ಎಣ್ಣೆನ. ನೋಡಿ, ಬೇಕಾದರೆ ನೀವು ಒಮ್ಮೆ ಮಾಡಿ ನೋಡಿ, ಪಕ್ಕಾ ರಿಸಲ್ಟ್ ನಿಮಗೆ ಸಿಗುತ್ತೆ. ಒಂದು 3 ತಿಂಗಳ ಇದನ್ನು ತಾಳ್ಮೆ ಇಟ್ಟು ಯೂಸ್ ಮಾಡಿ. ಒಂದೇ ಸಲ ರಿಸಲ್ಟ್ ಯಾವುದೂ ಸಿಗಲ್ಲ ನೋಡಿ. ಈಗ ಎಣ್ಣೆ ಆಯಿತು, ಇದು ಪೂರ್ತಿಯಾಗಿ ಎಣ್ಣೆ ಆಯಿತು. ಈಗ ನೋಡಿ, ಕಲರ್ ಕೆಂಪಗಾಗ್ತಾ ಬಂದಿದೆ ಎಲ್ಲ. ಈಗ ನೋಡಿ, ಪುದೀನ ಸೊಪ್ಪು ತಂದಿದ್ರು. ಇದನ್ನು ನಾನು ಸೋಸಿಬಿಟ್ಟು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿಡಬೇಕಂತ ಎಲ್ಲ ಸೋಸ್ತಾ ಇದ್ದೀನಿ ನೋಡಿ. ಪುದೀನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಗ್ಯಾಸ್ಟ್ರಿಕ್ ಇರಲಿ, ಏನೇ ಇರಲಿ, ಇಮ್ಯುನಿಟಿ ಪವರ್ ಜಾಸ್ತಿ ಆಗೋದಕ್ಕೆ ಮತ್ತು ನೆಗಡಿ ಕಡಿಮೆ ಆಗೋದಕ್ಕೆ ಎಲ್ಲದಕ್ಕೂ ಇದು ತುಂಬಾ ಒಳ್ಳೆಯದು. ಇದು ಚಟ್ನಿಗೂ ಉಪಯೋಗಿಸ್ತಾರೆ, ಸಾರಿಗೂ ಉಪಯೋಗಿಸ್ತಾರೆ. ಇದರಿಂದ ಬೇರೆ ಬೇರೆ ಪದಾರ್ಥಗಳನ್ನು ಮಾಡಿ ತಿಂತಾರೆ. ತುಂಬಾ ಒಳ್ಳೆಯದು ನೋಡಿ. ಇದು ಪುದೀನ ಡೈಲಿ ಯೂಸ್ ಮಾಡಿದ್ರಂತೂ ತುಂಬ ಒಳ್ಳೆಯದು. ಮೆಣಸಿನ್ಕಾಯಿ ತಂದಿದ್ದರು, ಅದೆಲ್ಲ ತುಂಬೆಲ್ಲ ತೆಗೆದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿದ್ದೀನಿ. ಈಗ ಇದನ್ನು ಸೊಪ್ಪು ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ನಾವು ಎಲ್ಲ ಕೆಲಸನೂ ನೀಟಾಗಿ ಮಾಡಿಕೊಂಡೆ ಅಡುಗೆ ಮನೆ ಕೆಲಸ ತುಂಬಾ ಸುಲಭ ಆಗುತ್ತೆ. ಎಲ್ಲ ಹೆಣ್ಮಕ್ಳು ಈ ಥರ ಕೆಲಸ ಮಾಡೋದನ್ನು ಕಲಿಬೇಕು. ಅಡುಗೆ ಮನೆಯೆಲ್ಲ ನೀಟಾಗಿ ಇಟ್ಕೊಳ್ಳೋದನ್ನು ಕಲಿತ್ರೆ ಅಡುಗೆ ಮನೆ ಕೆಲಸ ಏನು ದೊಡ್ಡ ಕಷ್ಟ ಆಗಲ್ಲ. ಮೊದಲೇ ಎಲ್ಲ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ನೋಡಿ. ಮತ್ತು ಸೊಪ್ಪು ಕೂಡ ಒಣಗೋದಿಲ್ಲ. ಫ್ರಿಜ್ಜಲ್ಲಿ ಇಡೋದಾದರೂ ಕೂಡ ಹೀಗೆ ಯಾವಾಗಲೂ ನಾವು ತಂದಿದ್ದು ಕಟ್ಟನ್ನು ಈ ರೀತಿ ಇಟ್ಕೋಬಾರ್ದು. ಈ ರೀತಿ ಹಾಗೆ ಇಟ್ಕೊಂಡ್ರೆ ಅದು ಒಣಗಿ ಬಿಡುತ್ತೆ, ಬಾಡಿ ಹೋಗಿಬಿಡುತ್ತೆ. ಅದಕ್ಕೆ ನಾವು ಸೋಸಿಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿಟ್ಕೊಂಡ್ರೆ ಏನು ಒಣಗಲ್ಲ. ಈಗ ತಂದಿರೋ ಸೊಪ್ಪು ಥರನೇ ಇರುತ್ತೆ. ಒಂದು ವಾರ ಆದರೂ ಕೂಡ ಈಗ ತಂದಿರೋ ಸೊಪ್ಪು ಥರನೇ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಹೀಗಾಗಿ ಈ ಥರ ನೀವು ಇಟ್ಕೊಳ್ಳಿ. ಯಾವುದೇ ಸೊಪ್ಪು ಆಗಲಿ ಏನೇ ಆಗಲಿ ವೇಸ್ಟ್ ಆಗಲ್ಲ. ಆರಾಮಾಗಿ ನೀವು ಬಳಸ್ಬೋದು ನಿಮಗೆ ಬೇಕಾದಾಗ. ಒಬ್ಬೊಬ್ಬರಿಗೆ ಇದು ಸಂತೆ ಎಲ್ಲ ತುಂಬ ದೂರ ಇರುತ್ತೆ, ಮಾರ್ಕೆಟ್ ಎಲ್ಲ. ಅಂಥವರೆಲ್ಲ ಒಂದೇ ಸಲ ತಂದು ಇಡಬೇಕಾಗತ್ತೆ. ಅಂಥವರೆಲ್ಲ ಈ ರೀತಿ ತಂದು ಒಂದು ಸೋಸಿಬಿಟ್ಟು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿಟ್ಕೊಂಡ್ರೆ ಒಂದು ವಾರಗಟ್ಟಲೆ ಆರಾಮಾಗಿ ಅವರು ತರಕಾರಿಗಳನ್ನು ಇಟ್ಕೋಬಹುದು ನೋಡಿ. ಈಗೆಲ್ಲ ಸೋಸಿಬಿಟ್ಟು ಆಯಿತು. ಇದನ್ನು ಈಗ ಒಂದು ಕವರಲ್ಲಿ ಹಾಕೋತೀನಿ. ಈಗ ನಾವು ಸೋಸಿರೋ ದಂಟನ್ನು ನೀವು ಒಂದು ಪಾಟಲ್ಲಿ ಹಚ್ಚಿದರೆ ಅಲ್ಲಿ ಅದು ಚಿಗುರೊಡೆದು ಗಿಡ ಆಗುತ್ತೆ. ಮನೆಯಲ್ಲೇ ನೀವು ಇದನ್ನು ಬೆಳೆಸಬಹುದು. ಈ ಥರನೂ ನೀವು ಮಾಡ್ಕೋಬಹುದು. ಒಂದು ಪಾಟಲ್ಲಿ ಈ ಥರ ಔಷಧಿ ಸಸ್ಯಗಳನ್ನೆಲ್ಲ ನೀವು ಮನೆಯಲ್ಲಿ ಒಂದು ಸಣ್ಣ ಸಣ್ಣ ಪಾಟ್ ತಂದು ಹಚ್ಚೋದ್ರಿಂದ ಮನೆಯಲ್ಲೇ ನಮಗೆ ಸಿಗುತ್ತೆ ಎಲ್ಲ ತಾಜಾ ಸೊಪ್ಪು ಆವಾಗಿಂದ ಆವಾಗ ತೆಗೆದು ನಾವು ಯೂಸ್ ಮಾಡೋದು. ತುಳಸಿ ಆಗಲಿ, ಅಲ್ವೇರಾ ಆಗಲಿ, ಆಮೇಲೆ ಪುದೀನ, ಕೊತ್ತಂಬರಿ ಸೊಪ್ಪು, ಈ ಥರ ಗಿಡಗಳನ್ನೆಲ್ಲ ನೀವು ಹಚ್ಕೊಂಡ್ರೆ ತುಂಬಾ ಒಳ್ಳೆಯದು. ಇನ್ನೂ ಸುಮಾರು ಗಿಡಗಳಿದೆ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.